ಕನಕದಾಸರ ನಳಚರಿತ್ರೆ 3ನೆಯ ಸಂಧಿ ಪದ್ಯ 1ರಿಂದ 37ರವರೆಗೆ. ಸೂಚನೆಯ ಪದ್ಯ. ರಾಜಿಸುವ ವರ ಭೀಮಪುರದಲ್ಲಿ ರಾಜ ನಳನೃಪ ಮದುವೆಯಾಗಿ ಸರಾಜ ತೇಜದಿ ಬಂದು ಹೊಕ್ಕನು ಪುರವ ಸತಿ ಸಹಿತ. ಕೇಳು ಧರ್ಮಜ, ನಳನ ರೂಪನು ಕೇಳಲಿ ಹದನಾಯಿತು ಸತಿಗೆ. ನೃಪಾಲನ ಅಂಗವು ಗೋಚರಿಸಲು ಎಂತಹುದೋ ವಿರಹಾಗ್ನಿ, ನಾಲಗೆಗೆ ದ್ರವವಿಲ್ಲ, ಮಂಚದ ಮೇಲೆ ಮಲಗಲು ಬಲಿದವಸ್ಥೆಯ. ಹೇಳಲಿನ್ನೇನು ಅರಸ, ದಮಯಂತಿಯ ಮನೋವ್ಯಥೆಯ ಹೇಳಲಿನ್ನೇನು. ಲಲನೆ ರಿದ್ರಾಂಗನೇ ಉಳಿದಳು, ಹೊಲಬು ದಪ್ಪಿದ ಮನದಿ ಸತಿಯರು ಸುಳಿಯೇ. ನಳನೃಪ ಬಂದನಿದೋ ಎಂದೆನುತ ಕಳವಳಿಸಿ ನಿಲುಕಿ ನೋಡುವಳೊಮ್ಮೆ, ಕಾಣದೆ ಹಲುಬುವಳು ಮತ್ತೊಮ್ಮೆ. ಕಂಡದ ಕೆಳದಿಯರು ತಮ್ಮೊಳಗೆ ತಾವು ಆಲೋಚಿಸಿದರು ಅಲ್ಲಿ, ವಿರಹ ಬಲಿದುದು ಸುತೆಗೆ. ನಾವಿದನು ಅರಸಗೆ ಅರ್ಹುವೆವು ಎಂದು ಕೆಳದಿಯರು ಇರದೆ ಬಂದರು. ಭೀಮ ನೃಪಗೆ ಇಂತೆಂದರು ಈ ಹದನ. ವರ ಕವಿಗಳಂದಿನಲಿ ಧರಣೀಶ್ವರನ ಕೈವಾರಿಸಲು, ಕೇಳಿದು ತರುಣಿ ವಿರಹಕ್ಕೆ ತನುವ ತತ್ತಿಹಳು ಎಂದರು ಅಬಲೆಯರು. ಕೇಳಿದನು ನಸುನಗುತ ಭೀಮ ನೃಪಾಲ, ತನ್ನಾತ್ಮಜಯ ಯೌವನದ ಏಳಿಗೆಯನಾಲಿಸುತ್ತ. ವರನಾರು ಎಂದು ಚಿಂತೆಯಲ್ಲಿ ಓಲಗಕ್ಕೆ ನಡೆತಂದು ಬರಸಿದನು ಒಲೆಗಳ ಕಳುಹಿದನು. ಧರಣೀಪಾಲಕರ ಬರಹೇಳು ಎನ್ನುತ್ತ ಹೊಯ್ಸಿದನು ರಂಗುರವ. ಹರಿದರು ಅರಸಾಳುಗಳು ದಿಕ್ಕುಗಳ ಅರಸುಗಳ ನಗರವನು. ಇತ್ತಲು ಪುರವ ಶೃಂಗರಿಸಿದರು ಭೀಮ ನೃಪಾಲನಾಜ್ಞೆಯಲ್ಲಿ. ತರಿಸಿದರು ಭಂಡಾರದಲ್ಲಿ ನವಭರಿತವಾದ ಸುವಸ್ತುಗಳ. ವಿಸ್ತರಿಸಿ ಕಟ್ಟಿದರು ಅಗಲದಲ್ಲಿ ವೈವಾಹ ಮಂಟಪವ. ಹೊಳೆವ ದಂತದ ಕಂಬಗಳ ಪುತ್ಥಳಿಯ ಸಾಲಿನ ಮೇಲು ಕಟ್ಟಿನ ತರಳಿರ ತೋರಣದ ಓರಣದ ಲೋವೆಗಳ ಅರಳೆಲೆಯ ಬಳಿಯ ಮುತ್ತಿನ ಸರದ ಪವಳದ ಬಿಳಿಯ ಚೌರಿಯ ಮೇಲುಗಟ್ಟಿನ ಹೊಳಹುಮ್ಮಿಗೆ ರಚಿಸಿದರು ಸತಿಯ ವಿವಾಹ ಮಂಟಪವ. ಓರಣದ ಬೀದಿಗಳ ಸಾದಿನ ಸಾರಣೆಯ ಕತ್ತುರಿಯ ಮಿಗೆ ಪನ್ನೀರ ಚಳೆಯದ ಪರಿಮಳದ ಕುಂಕುಮದ ಕಾರಣೆಯ ತೋರಣದ ತಳಿಗೆಗಳ ಘನ ಸಿಂಗಾರವೆಸೆಯುವ ಕೇರಿ ಕೇರಿಯ ವಾರನಾರಿಯರಿಂದ ಸಂದಣಿಸಿತು ವಿದರ್ಭಪುರ. ಮಾಳವ, ಆಂಧ್ರ, ಕಳಿಂಗ, ಕೋಸಲ, ಚೋಳ, ಮತ್ಸ್ಯ, ವರಾಳ, ಕೊಂಕಣ, ಗೌಳ, ಕುಂತಳ, ಮಗಧ, ಬರ್ಬರ, ಪಾಂಡ್ಯ, ಕರ್ನಾಟ, ಲಾಳ, ವಂಗ, ಸುರಾಷ್ಟ್ರ, ಕುರು, ನೇಪಾಳ, ಗುರ್ಜರ, ಸಿಂಧು, ಮರು ಪಾಂಚಾಳ ಮೊದಲಾದ ಅಖಿಳ ಧರಣೀಪಾಲರು ಐದಿದರು. ಧರಣಿ ವಲಯ ದಿಗಂತದವನೀಶ್ವರರು, ಭೂಸುರ, ಸಿದ್ಧ, ವಿದ್ಯಾಧರರು, ಸುಜನರು, ಮಲ್ಲ, ಸಚಿವರು, ಮಕುಟವರ್ಧನರು, ಪರಮಪುರುಷರು, ಪಂಡಿತರು, ಕವಿವರರು, ನಟಗಾಯಕರು, ವಿದ್ಯಾಧರರು, ದೈವಜ್ಞರುಗಳು ಅಗಣಿತರಾಗಿ ನೆರೆದುದು ರಾಯ ಕೇಳು ಎಂದ. ಆ ಸಮಯದಲ್ಲಿ ನಾರದನು ಹರಿ ವಾಸುದೇವ ಎಂಬ ವೀಣೆಯ ಭಾಸುರದ ಕರಗಳಲ್ಲಿ ನುಡಿಸುತ್ತಾ ಮುನಿಗಳ ಒಗ್ಗಿನಲ್ಲಿ ವಾಸವನ ಸಭೆಗೆ ಐತರಲು ಸಂತೋಷದಿಂದ ಇದಿರೆದ್ದು ಘನ ಸಿಂಹಾಸನದಿ ಕುಳ್ಳಿರಿಸಿ ಕೈ ಮುಗಿದು ಎಂದನ ಮರೇಂದ್ರ. ಎತ್ತಣಿಂದ ಐತಂದಿರಿ ಉರ್ವಿಯೊಳ್ ಉತ್ತಮರು ಧರಣೀಶ್ವರರು ನೆರೆ ಸತ್ಯ ಧರ್ಮ ಸುಶೀಲರು ಆರುಂಟು. ಅಲ್ಲಿ ಗುಣವೇನು ಚಿತ್ತವಿಸಿ ಮುನಿನಾಥ ಎನಗೆ ಅದ ಬಿತ್ತರಿಸಿ ಪೇಳಿ ಎನಲು ಸುರಮುನಿ ಚಿತ್ತದಲ್ಲಿ ನಸುನಗುತ ನುಡಿದನು ಪಾಕಶಾಸನಗೆ. ಅಮರಪತಿ ಕೇಳು, ಅವನಿಯಲ್ಲಿ ಭೂರಮಣರುಂಟು ಅನೇಕರು. ಅವರೊಳು ನಿಮಗೆ ಪೇಳ್ವೆ ವಿದರ್ಭ ಪುರಪತಿ ಭೀಮ ನೃಪ ತನುಜೆ ಕಮಲಮುಖಿ ದಮಯಂತಿಗೆ ಯೌವನ ಸಮತಳಿತೆ. ಚಿತ್ತದಿ ಸ್ವಯಂವರಕ್ಕೆ ಅಮಿತ ಬಲ ನೃಪರೈದಿ ಬರುತ್ತಿದೆ ಧರಣಿಯ ಗಲದಲ್ಲಿ. ಅಲ್ಲಿ ನೆರೆದ ಸಮಸ್ತ ಧರಣೀ ವಲ್ಲಭರ ನೀನೆಂಬೆ. ಪಟ್ಟಣವೆಲ್ಲ ನೆರೆದುದು ದೇಶ ದೇಶಾಂತರದ ಯಾಚಕರು ನಿಲ್ಲದೆ ಐತರುತ್ತಿದೆ.
ವಿವಾಹವನಲ್ಲಿ ನೋಡುವೆವು ಎನ್ನುತ್ತಾ ದೇಶ ದೇಶಾಂತರದ ಯಾಚಕರು ನಿಲ್ಲದೆ ಐತರುತ್ತಿದೆ ಎನ್ನುತ್ತಾ ಮುನಿ ಕರಪಲ್ಲವದ ವೀಣೆಯಲ್ಲಿ ಹಂಸವನೇರಿ ಹೊರವಂಟ. ಅರಸ ಕೇಳು. ಅಮರೇಂದ್ರನು ಆ ಮುನಿವರನ ವಚನವ ಕೇಳಿ ಹೆಚ್ಚಿದ ವಿರಹದಲ್ಲಿ ಕರೆಸಿದನು ಸತಿಯರಿಗೆ ಎಂದನು ಈ ಹದನ. ಪರಮಸತಿ ದಮಯಂತಿಯಳನು ಉಪಚರ್ಯದಲ್ಲಿ ಗೊಲಿಗೆ ಮಾಡಿ ಎಂದು ಉರುತರದ ವಸ್ತುಗಳನಿತ್ತು ಅಬಲೆಯರ ಬೀಳ್ಕೊಟ್ಟ. ತರಿಸಿ ಏರಿದ ದಿವ್ಯರಥವನು ಕರೆಸಿದನು ಯಮ ವರುಣ ವಾಯುವ್ಯರು ಸಹಿತ ಹೊರವಂಟನು ಅಮರಾವತಿಯನು ಅಮರೇಂದ್ರ. ಧರೆಗೆ ಇಳಿದು ಬರೆ ಮುಂದೆ ಮಾರ್ಗದಿ ಸ್ಮರಣ ರೂಪಿನ ನೈಷಧನ ಕಂಡರು ಮನೋರಾಗದಲ್ಲಿ ಕಾಣಿಸಿಕೊಂಡರು ಉಚಿತದಲ್ಲಿ. ನಳಿನ ಮಿತ್ರನ ತೇಜದವಲು ಇಳೆಗಿಳಿವ ಮಹಿಮರ ಕಂಡು ರಥದಿಂದಿಳಿದು ನಳನೃಪ ಭಕ್ತಿಯಲ್ಲಿ ಕೈ ಮುಗಿದು ನಿಂದಿರಲು ತಳಿತ ಹರ್ಷಾನಂದದಲ್ಲಿ ಬರಸೆಳೆದು ಬಿಗಿಯಪ್ಪಿದರು. ರಾಯನ ಚೆಲುವ ನೀಕ್ಷಿಸಿ ನಲಿದು ಮನವೊಲಿದು ಕೊಂಡಾಡಿದರು. ಕುಶಲವೇ ನಳನೃಪತಿ ಬಾರೈ ಶಶಿಕುಲೋದ್ಭವ, ನಿನ್ನ ಪಿತನಿ ವಸುಧೆಗೆ ಅಧಿಪತಿ ವೀರಸೇನನು ಪರಮಸಖ ನಮಗೆ ವಸೆದು ಬೇಡುವ ಕಾರ್ಯವಿದು ಭರವಸದಿ ಬಂದೆವು, ನಮಗೆ ಫಲ ಸಿದ್ಧಿಸಿತು, ಉಪಕಾರಾರ್ಥ ನಿನ್ನಿಂದಾಗಬೇಕು ಎಂದ. ಕರಿಗಮನ ಚಿತ್ತವಿಸು, ನಾವೇ ನರರು, ನಿಮಗಂತರವೇ ಸಾಕು ಅಂತಿರಲಿ ಇಂದಿನಲ್ಲಿ ನಿಮ್ಮ ಪದಾಬ್ಜ ದರ್ಶನವಾದುದು. ಹರುಷಮಿಗೆ ನಮಗೇನು ಬುದ್ಧಿಯ ಕರುಣಿಸುವಿರಿ ಅದ ಮಾಳ್ಪೆನುವು ಎನೆ ಶಚಿ ಅರಸನು ಆ ನುಡಿ ಕೇಳಿ ನಗುತ ಇಂತೆಂದಲ್ಲ ನೃಪಗೆ. ಭೂತಳದೊಳಿಹ ಸತಿ ಇರಲಿ ರೂಪಾತಿಶಯೇ ದಮಯಂತಿ ಎನಲು ಆ ಮಾತಿನಲ್ಲಿ ಮನವಲಿದುದು ಎನಗೆ ಅವಳಲ್ಲಿ. ನೀ ಹೋಗಿ ಆ ತಳೋದರಿಗೆ ಉಚಿತ ವಚನ ಪ್ರೀತಿಪೂರ್ವಕದಿಂದ ಸತಿಯಳನು ಈ ತಿಳುಹಿ ಅನುಕೂಲ ಏನು ಮಾಡು ಎಂದನ ಅಮರೇಂದ್ರ. ಈತ ಪಿತೃಪತಿ, ಅಮರಪತಿ ತಾನೀತ. ಈತ ವರುಣನು, ವಾಯುವು ಈತನು. ಮಾತ ಮನ್ನಿಸು, ಮಾಡು ನಮಗುಪಕಾರವನು ನೀನು. ಈ ತತುಕ್ಷಣ ದೃಶ್ಯ ವರವನು ಪ್ರೀತಿಯಿಂದೊಲಿದಿತ್ತೆವು, ಇಂದಿನೊಳು ಆ ತಲೋದರಿ ಒಲಿವ ಹದನನು ಮಾಡು ಹೋಗು ಎಂದ. ಕೇಳಿದ ಮಾತಿನಲ್ಲಿ ಚಿಂತೆಯ ತಾಳಿದನು ಚಿತ್ತದಲ್ಲಿ ನಳನೃಪ. ಲೋಲಲೋಚನೆ ತನ್ನನೇ ಪತಿಯೆಂದು ಭಜಿಸಿಹಳು, ಆ ಲತಾಂಗಿಯ ಮೇಲೆ ಪರಮ ವಿಶಾಲ ಮನವಿಹುದು. ಇನ್ನು ಶಿವಶಿವ ಬಾಲಕಿಯ ಬೆಸಗೊಳ್ಳಲು ನಾಲಿಗೆ ಎಂತು ತನಗೆ ಎಂದ. ಎಂದು ಮನದಲ್ಲಿ ಮರುಗಿ ವಿನಯದೊಳೆಂದನು, ಎಲೆ ಅಮರೇಂದ್ರ, ನಿಮಗೆ ಆ ಮಂದಗಮನೆಯನು ಒಳಗು ಮಾಡು ಎಂದು ಎನಗೆ ಪೇಳ್ವಿರಲ್ಲ. ಹಿಂದುಗಡೆದರೆ ಮನಕ್ಕೆ ಖತಿ ನಿಮಗಿಂದು ಬಾರದೆ ಬಿಡದು. ಲೋಕದಿ ಇಂದುಮುಖಿಯರ ಗುಣವ ತಿಳಿಯಲು ಅಸಾಧ್ಯ ಕೇಳಿ ಎಂದ. ಆ ಯುವತಿಯರು ಕಾರ್ಯಗಳ ನೆರೆ ಬೀಯ ಮಾಳ್ಪರು, ಕುಟಿಲ ವಿದ್ಯದಿ ಮಾಯಗಳ ಹಣ್ಣುವರು, ನಿತ್ಯದಿ ಹುಸಿಯ ನಾಡುವರು. ಕಾಯವಳಿದರೂ ಅಂತರಂಗವ ಬಾಯಿ ಬಿಡರು, ಅನ್ಯವಾಡುವರು ಆಯತಾಕ್ಷಿಯರ ಅಂದವಿದು ಸುರರಾಜ ಕೇಳು. ಕಾಯವಳಿದರೂ ಅಂತರಂಗವ ಬಾಯ ಬಿಡರು, ಅನ್ಯವಾಡುವರು ಆಯತಾಕ್ಷಿಯರ ಅಂದವಿದು ಸುರರಾಜ ಕೇಳು ಎಂದ. ಕಪಟವನ್ನು ಬಿಡರು, ಆತ್ಮಬುದ್ಧಿಯೊಳು ಉಪಮೆಗಾಣದೆ ನುಡಿದು ಹೊಳೆವರು. ಚಪಲ ಚಿತ್ತದಿ ಮನವ ವಂಚಿಸಿ ಮಾತನಾಡುವರು. ಗುಪಿತ ಒಳಬಡದು, ಆಪ್ತರೊಡವೆಯನ್ನು ಅಪಹರಿಸಿ ಸಾಹಸವ ಮೆರೆವರು. ನಿಪುಣಿಯರಿಗಿದು ಸಹಜ ಗುಣವು, ಅಮರೇಂದ್ರ ಕೇಳಿ ಎಂದ. ಸಾವಿಗೆಣಿಸರು, ಮನದಿ ಸತ್ಯವ ಭಾವಿಸರು, ಹುಸಿಯ ಒಲಿಮೆ ದೋರುವರು. ಆವ ಪರಿಯಲಿ ಹೃದಯಗೊಡದೆ ಅನೃತಗಳನ್ನಾಡುವರು. ವಾವೆ ವರ್ತನೆವಿಲ್ಲ, ಸತ್ಯಕ್ಕೆ ಪಾವಕನ ಮುಟ್ಟುವರು. ಸತಿಯರನು ಆವ ಪರಿಯಲಿ ನಂಬಬಹುದೈ ಎನ್ನುತ್ತ ಹೊರವಂಟ. ನಲವು ಹಿಂಗಿದ ಮನದಿ ನೃಪ ಮಾರ್ಬಲವನಲ್ಲಿಯ ನಿಲ್ಲಿಸಿ ಬರುತ್ತಿರೆ ತಳಿತ ರತ್ನಪ್ರಭೆಯ ಸಾಲಿನ ಸೌಧ ಪಂಕ್ತಿಗಳ ಹೊಳೆವ ಕಲಶದ ಕೋಪುರದ ಕೊತ್ತಳದ ಸಾಲಿನ ಕೊಂಟೆಯನು ಕಂಡು ಅಲಗು ಭುಜಬಲ ನೃಪತಿ ಹೊಕ್ಕ ವಿದರ್ಭ ಪಟ್ಟಣವ. ಅರಮನೆಯ ಬಾಗಿಲಿಗೆ ಬರಲು ಇತ್ತರದ ವೇದಿಕೆಗಳಲ್ಲಿ ಪಟುಭಟರು ಉರುತರದ ಕೈದುಗಳ ಕಾಹಿನ ದಾರವಟ್ಟದಲ್ಲಿ
ಇರಲು ಕಂಡು ಆ ತರುಣಿಯರು ಸಂಚರಿಸುತ್ತ ಸಡಗರವ ನಳಭೂವರನು ಅದೃಶ್ಯದ ರೂಪಿನಲ್ಲಿ ಒಳಹೊಕ್ಕನು ಅರಮನೆಯ. ಆಗಲ ದಮಯಂತಿ ಅರಮನೆಯ ಬಾಗಿಲಿಗೆ ಬರಲು ಇತ್ತರದ ವೇದಿಕೆಗಳಲ್ಲಿ ಪಟುಭಟರು ಉರುತರದ ಕೈದುಗಳ ಕಾಹಿನ ದಾರವಟ್ಟದಲ್ಲಿ ಇರಲು ಕಂಡು ಆ ತರುಣಿಯರು ಸಂಚರಿಸುತ್ತಿಹ ಸಡಗರವ ನಳಭೂವರನು ಅದೃಶ್ಯದ ರೂಪದಲ್ಲಿ ಒಳಹೊಕ್ಕನು ಅರಮನೆಯ. ಆಗಲು ಆ ದಮಯಂತಿ ಚಿತ್ರದ ಬಾಗಿಲುಪ್ಪರಿಗೆಯಲ್ಲಿ ರತ್ನದ ತೂಗು ಮಂಚದ ಹಾಸಿನಲ್ಲಿ ಕುಳ್ಳಿರಲು ಕೆಳದಿಯರು ಆ ಗರುವೆಯ ಓಲಗದೊಳಿರುತ್ತಿರೆ ಪೂಗಣಯನ ಎಸುಗೆಯಲ್ಲಿ ನಳೆಚರಿತ ಆಗಮದ ಕಥನಗಳ ತಾನು ಆಲಿಸುತ್ತ ಚಿತ್ತದಲ್ಲಿ ಬಂದರಲ್ಲಿಗೆ ಸುರಪ ಕಳುಹಿದ ಮದಗಮನೆಯರು ಅಖಿಳ ವಸ್ತುವ ತಂದು ಕಾಣಿಕೆಗೊಟ್ಟು ಕೈ ಮುಗಿದು ಎರಗಿ ನಿಂದಿರಲು ಬಂದ ಸತಿಯರ ನೋಡಿ ನೀವೆಲ್ಲಿಂದ ಬಂದಿರಿ, ನಿಮ್ಮ ಹದನೇನು ಎಂದು ಬೆಸಗೊಳೆ ವಿನಯದಿಂದ ಅರುಹಿದರು ಮಾನುನಿಗೆ. ತಾಯ ಕೇಳಿ ಅಮರೇಂದ್ರ ನಿಮ್ಮ ನಿಜಾಯತದ ಚೆಲುವಿಕೆಯ ಕೇಳಿದು ಕಾಯಜನ ಶರಹತಿಗೆ ನೊಂದು ಉರೆನೊಂದು ಕಳುಹಿದನು ನಮಗೆ. ಆಯತದ ಭೂಷಣವ ತೊಡು ಸುರರಾಯನಿಗೆ ಸತಿಯಾಗು, ಮರ್ತ್ಯದ ರಾಯರು ಅಸ್ಥಿರರು ಅವರ ನೆಚ್ಚದಿರಿ ಎಂದರ ಸತಿಗೆ. ಪದವಿ ಯಾವುದು ಲೋಕದಲ್ಲಿ ಸುರ ಪದವಿಯಲ್ಲದೆ ಬೇರೆ ಮಿಕ್ಕಿದ ಪದವಿಯುಂಟೆ? ತಾಯೇ ಭಾವಿಸಿ ನೋಡು ಚಿತ್ತದಲ್ಲಿ, ಸದರವೇ ನರಜನ್ಮದವನಿಗೆ ಒದಗಲರಿಯುವುದು ಪುಣ್ಯ, ನಿನಗಿದು ಸುದತಿ ಕರುಣಿಸು ಮಾತನು ಎಂದರು ನಗುತ ರಂಭೆಯರು. ಅಲರ ಪರಿಮಳದೆಳೆಗೆ ತುಂಬಿಗಳು ಒಲಿದು ಪೋಪಂದದಲ್ಲಿ ಲೋಕದೊಳ್ ಅಲರು ವಿಕಸಿತವಾಗಿ ಹೋಗುವುದೇ ತುಂಬಿಯಿದ್ದೆಡೆಗೆ. ಸಲೆ ತವಕದಿಂದ ಅಮರಪತಿ ಎಡೆಗೆ ಒಲಿದು ನೀ ಪೋಪಂತೆ, ಸುರನು ನಲುವಿನಿಂದಲೇ ನಿನ್ನ ಬಳಿಗೆ ಇದುವನು ಪುಣ್ಯವಲ ಎನಲು ಕೇಳಿದಳು ಆ ನುಡಿಯ ಸುರಬರಿತೆಗೆಂದಳು. ಚಿತ್ತವನಿಗೆ ಒಬ್ಬನಲ್ಲಿ ಸಿಲುಕಿತು ಮರಳಿಪೊಡೆ ಕಮಲಾಕ್ಷಗೆ ಅಳವಲ್ಲ, ಅನಿಮಿಷಾಧಿಪತನಿಗೆ ದೇವಾಂಗನೆಯರಿರುತ್ತಿರೆ ಮನುಜ ಸತಿ ಪಾವನವೇ ಬರಿದೆ ದುರಾಸೆ ತನಗೇಕೆ ಎಂದಳಿಂದು ಮುಖಿ. ಮರಳಿದರು ಸುರಸತಿಯರು ಇತ್ತಲು ಬರುತ್ತೆ ನಳನೃಪ ತಿಲಕ ತಾ ಮನ ಹರುಷದಲ್ಲಿ ನಿಜರೂಪ ತಾಳ್ದನು ರಾಜತೇಜದಲ್ಲಿ. ಅರಸನಿರೆ ದಮಯಂತಿ ಕಂಡು ಅಚ್ಚರಿಯ ಮದನನೋ ನಳನೋ ನಳಕೂಬರನೋ ಜಯಂತನೋ ಎನೆ ವಿಸ್ಮಯಗೊಂಡಳ ತರುಣಿ ಎಂದು ಪರಿತೋಷದಲ್ಲಿ ನಾರೀ ವೃಂದ ಸಹಿತ ಇದಿರೆದ್ದು ವಿನಯದೆ ನಿಂದು ಕರಗಳ ಮುಗಿದು ಸಿಂಹಾಸನದಿ ಕುಳ್ಳಿರಿಸಿ ತಂದು ಮುಕ್ತಾ ಫಲಗಳನ್ನು ಮುದನಿಂದ ಕಾಣಿಕೆ ಇತ್ತು ಸತಿಯರ ಸಂದಣಿಯರ ಕೆಲಕೊತ್ತಿ ನುಡಿದಳು ಮಧುರ ವಚನದಲ್ಲಿ. ಆರು ನೀವು ಎಲ್ಲಿಂದ ಬಂದಿರಿ, ಕಾರಣವಿದೆಯೇನು, ನಮ್ಮ ರಾಜದ್ವಾರದಲ್ಲಿ ನೀವು ಹೊಕ್ಕ ಹದನೇನು, ಇಲ್ಲಿ ಗಂಡು ನೊಣ ಸೇರಲಮ್ಮದು, ನೀವು ಅಗಾಢದ ವೀರರು ಅತಿ ಸೌಂದರ್ಯರು ಏನೇ ನಳಭೂರಮಣ ನಸುನಗುತ ನುಡಿದನು ಸತಿಗೆ ವಿನಯದಲ್ಲಿ. ತರುಣಿ ಕೇಳು ಅಮರೇಂದ್ರ ನಟ್ಟಿದ ಚರನುತ ಮಿಗೆ ನಿನ್ನ ರೂಪನು ಸುರ ಮುನಿಪನು ಅರುಹಿದರೆ ಕೇಳಿದನು ಇಂದ್ರ ವಿರಹದಲ್ಲಿ ಕರಗಿ ಮದನನ ಶರಹತಿಗೆ ಮನ ಮರುಗಿ ಬಂದಿಹನು ಇಲ್ಲಿಗೆ ಆತಂಗೆ ಅರಸಿಯಾಗು ಎನೆ ಕೇಳಿ ದಮಯಂತಿ ಮುಖ ತಿರುಗಿದಳು.